ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್. ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮುಂಬೈ ವರ್ಸಸ್ GT ಗುರು. ಒಟ್ನಲ್ಲಿ ಇಲ್ಲಿ ಯಾರು ಸೋಲ್ತಾರೆ ಅವರು ಡೈರೆಕ್ಟ್ ಮನೆಗೆ ಅಷ್ಟೇ, ಇನ್ನೇನು ಇಲ್ಲ. ಒಟ್ನಲ್ಲಿ ಏನು ಚಾನ್ಸ್ಗಳು ಇರೋದಿಲ್ಲ. ಎಲಿಮಿನೇಟರ್ ಅಂದಾಗ ಅವರು ಮನೆಗೆ ಹೋಗ್ಬೇಕು ಹೊರತು ಸೋತಾಗ ಒಟ್ನಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ನಲ್ಲಿ GT ವರ್ಸಸ್ ಮುಂಬೈ ಅಂದಾಗ ಒಟ್ನಲ್ಲಿ GT ಸಿಕ್ಕಾಬಟ್ಟೆ ನೆಗೆಟಿವ್ ಟಾರ್ನ ಮಾಡ್ಕೊ ಬರ್ತಿದ್ದಾರೆ ಅನ್ಬೋದು. ಮೇನು ಸಿಕ್ಕಾಬಟ್ಟೆ ಅವ್ರಿಗೆ ಒಟ್ನಲ್ಲಿ ಮೇನು ಬೆನಿಫಿಟ್ ಬಂದ್ಬಿಟ್ಟು ಒಟ್ನಲ್ಲಿ ಇಲ್ಲಿ ಜಾಸ್ ಭಟ್ರಲ್ಲಿ ಇವರು ಟೀಮಲ್ಲಿ ಆಡೋ ಡೌಟು ಅನ್ಬೋದು. 99% ಒಟ್ನಲ್ಲಿ ಡೌಟು. ಒಟ್ನಲ್ಲಿ ರಶೀದ್ ಖಾನ್ ಒಟ್ನಲ್ಲಿ ಈ ಮ್ಯಾಚ್ ಅವರು ಮಾಡು ಇಲ್ಲವ ಮಡಿಲಿ ಮ್ಯಾಚಲ್ಲಿ ಗೆಲ್ಲೇಬೇಕು ಗುರು. ಇಲ್ಲಾಂದರೆ ಇವರು ಸಿಕ್ಕಾಬಟ್ಟೆ ಇವ್ರದ್ದು ಟೀಮೇ ಸಿಕ್ಕಾಬಟ್ಟೆ ಡಲ್ ಹೊಡಿತಿದೆ. ಒಟ್ನಲ್ಲಿ ಮೇನು ಒಟ್ನಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಶಾರುಖ್ ಖಾನ್ ಇವ್ರು 3 ಜನನ ಕಿತ್ತಾಕ್ಬಿಟ್ರೆ ಒಟ್ನಲ್ಲಿ ಸಿಕ್ಕಾಬಟ್ಟೆ ಡಲ್ ಅನ್ಬೋದು. ಒಟ್ನಲ್ಲಿ ಇವರು ಟೀಮು ಒಟ್ನಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಇಲ್ಲ ಅನ್ಬೋದು. ಮೇನು ಇಲ್ಲಿ ಜಾಸ್ತಿ ಭಟ್ರಲ್ಲೇ ಇಲ್ಲ ಅಂದರೆ ಇವರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಯಾಕೆಂದರೆ ಇಲ್ಲಿ ಶುಭ್ಮನ್ ಗಿಲ್, ಜಾಸ್ ಭಟ್ರಲ್ಲು ಮತ್ತು ಸಾಯಿ ಸುದರ್ಶನ್ ಇವ್ರು 3 ಜನನ ಔಟ್ ಮಾಡಿಬಿಟ್ರೆ GT ಅವ್ರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಯಾಕೆಂದರೆ ಅಂತ ಹೇಳ್ಕೊಳ್ಳೋ ಡೆಪ್ಸ್ ಬ್ಯಾಟ್ಸ್ಮನ್ ಯಾರು ಇಲ್ಲ. ಇಲ್ಲಿ ಬಂದವರೆಲ್ಲ ಬೀಸೋರು ಇದ್ದಾರೆ ಹೊರತು ಇಲ್ಲಿ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ಗಳಿಲ್ಲ ಅನ್ಬೋದು. ತೆವಾಟಿ ಆಗಲಿ, ರಾಶಿದ್ ಖಾನ್ ಆಗಲಿ ಇವರಿಬ್ಬರಲ್ಲಿ ಯಾರು ಒಬ್ಬರಾದ್ರು ಕ್ಲಿಕ್ ಆಗಬೇಕು ಹೊರತು ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಸಾಯಿ ಕಿಶೋರು ಅಷ್ಟೇ, ಅವರು ಆಲ್ರೌಂಡರ್ ಆಡ್ತಾರೆ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯಾರು ಇಲ್ಲ ಅನ್ಬೋದು. ಇಲ್ಲಿ ವಾಷಿಂಗ್ಟನ್ ಸುಂದರ್ನ ಈ ಮ್ಯಾಚಲ್ಲಿ ಆಡಿಸೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದ್ರೂ ಒಟ್ನಲ್ಲಿ ಅವ್ರು ಬಂದು ಇಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ಬೋದು. ಅವರು ಲಾಸ್ಟ್ ಓವರ್ಗೆ ಬರೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಸಿಕ್ಕಾಬಟ್ಟೆ GT ಒಟ್ನಲ್ಲಿ ಬ್ಯಾಟಿಂಗಲ್ಲಿ ಸಿಕ್ಕಾಬಟ್ಟೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಬೌಲಿಂಗು ಒಂದು ಲೆವೆಲ್ಗೆ ಮುಂಬೈಗೆ ಹೋಲ್ಸ್ಕೊಂಡ್ರೆ ಒಂದು ಲೆವೆಲ್ಗೆ ಕಡಕ್ಕಾಗಿದ್ದಾರೆ ಹೊರತು ಅಂಥ ಟಾಪ್ ನಾಶ್ ಬೌಲಿಂಗ್ ಇಲ್ಲ ಅನ್ಬೋದು. ರಶೀದ್ ಖಾನ್ ಆಗಲಿ ಅಂತ ಹೇಳ್ಕೊಳ್ಳೋ ವಿಕೆಟ್ ತೆಗೀತಿಲ್ಲ. ಇಲ್ಲಿ ಸಾಯಿ ಕಿಶೋರ್ ಒಂದು ಲೆವೆಲ್ಗೆ ವಿಕೆಟ್ ತೆಗೀತಿದ್ದಾರೆ. ಒಟ್ನಲ್ಲಿ ಮೇನು ಮೊಹಮ್ಮದ್ ಸಿರಾಜು, ಇಲ್ಲಿ ಪ್ರಸಿದ್ಧ ಕೃಷ್ಣ ಇವರಿಬ್ಬರು ಫಾರ್ಮಿಗೆ ಬಂದ್ಬಿಟ್ರೆ ಒಂದು ವಿಕೆಟ್ ತೆಗಿಯೋ ಚಾನ್ಸಸ್ ಮ್ಯಾಚ್ ಟರ್ನ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ವಾಷಿಂಗ್ಟನ್ ಸುಂದರು ಬೌಲಿಂಗ್ ಮಾಡ್ತಾರೋ ಇಲ್ವೋ ಅದೇ ಡೌಟು ಅನ್ಬೋದು. ತಕ್ಷಣ ಇವರು ಬ್ಯಾಟಿಂಗ್ಗೆ ಕಳಿಸೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಯಾಕೆಂದರೆ ಇವರು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಡೆಪ್ತ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಮೇನ್ ಇಲ್ಲಿ ವೆಸ್ಟ್ ಇಂಡೀಸ್ ಪ್ಲೇಯರ್ ಆಗಿ ಒಬ್ಬರನ್ನ ತಗೊಂಡಿದ್ದಾರೆ. ಅವ್ರನ್ನ ಆಡಿಸ್ತಾರೋ ಇಲ್ವೋ ಅದನ್ನು ಡೌಟು. ಒಟ್ನಲ್ಲಿ ಅವ್ರೇನಾದ್ರು ಮಿಸ್ ಆಗಿ ಕ್ಲಿಕ್ ಆದರೆ ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. GT ಒಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತಿದ್ದಾರೆ ಗುರು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 190, 200 ಹೊಡಿಲೇಬೇಕು. ಒಟ್ನಲ್ಲಿ ಇಲ್ಲಿ ಟಾಸ್ ಗೆದ್ದವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡು 99% ಡೌಟು ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಟ್ನಲ್ಲಿ ಮುಂಬೈ ಟಾಸ್ಕ್ ಇದ್ರೆ ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು. ಒಟ್ನಲ್ಲಿ GT ಏನಾದ್ರು ಟಾಸ್ಕ್ ಇದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಯಾಕೆಂದರೆ ಬೇಗ ಕಡಿಮೆ ಜಾಸ್ತಿ ಸ್ಕೋರ್ ಹೊಡೆದ್ಬಿಟ್ಟು ಹಂಗೆ ಮ್ಯಾಚ್ ಗೆದ್ಕೊಬಿಡೋಣ ಗ್ಯಾಪಲ್ಲಿ ಅನ್ನೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಆದರೆ GT ಲಾಸ್ಟ್ವರೆಗೂ ಬಿಟ್ಟು ಕೊಡೋದಿಲ್ಲ. ಮುಂಬೈ ಒಂದು ಸೈಡ್ ಮ್ಯಾಚ್ ಮಾಡ್ಕೋತಾರೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು ಒಡ್ಡಿ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ, ಸಾಯಿ ಸುದರ್ಶನ್ ಬ್ಯಾಟ್ಸ್ಮನ್ ಆಗಿರ್ತಾರೆ, ಇಲ್ಲಿ ಶಾರುಖ್ ಖಾನ್ 4ನೇ ಬ್ಯಾಟ್ಸ್ಮನ್ ಆಗಿರ್ತಾರೆ, ತೆವಾಟಿಯಾ, ರಶೀದ್ ಖಾನ್, ಸಾಯಿ ಕಿಶೋರ್ ಮತ್ತು ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ, ವಾಷಿಂಗ್ಟನ್ ಸುಂದರ್ ಇಷ್ಟು ಜನ ಟೋಟಲ್ ಆಗಿರ್ತಾರೆ. ಒಟ್ನಲ್ಲಿ ಮೇನ್ ಗುರು ಇಲ್ಲಿ GTಲಿ ಒಟ್ನಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಇವರಿಬ್ಬರನ್ನ ಔಟ್ ಮಾಡಿಬಿಟ್ರೆ ಪವರ್ ಪ್ಲೇನಲ್ಲಿ ಮಿಸ್ ಆಗಿ ಔಟ್ ಆಗಿಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡೋದಂತ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಇವರಿಬ್ಬರಲ್ಲಿ ಒಬ್ಬರನ್ನಾರು ಅಟ್ಲೀಸ್ಟ್ ಸಾಯಿ ಸುದರ್ಶನಾರು ಔಟ್ ಮಾಡಲಿ, ಇಲ್ಲ ಶುಭ್ಮನ್ ಗಿಲ್ನಾರು ಔಟ್ ಮಾಡಿದ್ರೆ ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಯಾಕೆಂದರೆ ಒಟ್ನಲ್ಲಿ ಇವರು ಸಿಕ್ಕಾಬಿಟ್ಟೆ ವೀಕಾಗಿ ಕಾಣ್ತಿದೆ ಟೀಮು ಅನ್ನೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ನನ್ನ ಪ್ರಕಾರ ಬೌಲಿಂಗ್ ಒಂದು ಲೆವೆಲ್ ಕಡಕ್ಕಾಗಿದೆ. ಮುಂಬೈ ಹೋಲ್ಸ್ಕೊಂಡ್ರೆ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಟಾಪ್ ನಾಚ್ ಇಲ್ಲ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು GT ಟೀಮಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ. ಮುಂಬೈ ಟೀಮಲ್ಲಿ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸಸ್ ರೋಹಿತ್ ಶರ್ಮಾ ಹೊರತು ಇಲ್ಲಿ ಟೀಮಲ್ಲಿ ಚೇಂಜ್ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಇಲ್ಲಿ ರಿಯಾನ್ ಟಿಂಗರ್ಸನ್ಸ್ನ ಇವರು 100% ಆಡ್ಸೋ ಡೌಟು ಅನ್ಬೋದು. ಒಟ್ನಲ್ಲಿ ರೋಹಿತ್ ಶರ್ಮಾ ಆಗಲಿ ರಿಯಾನ್ ಜಾಗಕ್ಕೆ ಇಲ್ಲಿ ಜಾಸ್ ಭಟ್ರನ್ನ ಆಡಿಸ್ತಾರೆ. ಸೂರ್ಯಕುಮಾರ್ ಯಾದವ್, ಒಟ್ನಲ್ಲಿ ತಿಲಕ್ ವರ್ಮಾ ಇವರಿಬ್ಬರು ಮೇನ್ ಗುರು. ಇವರಿಬ್ಬರು ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚನ್ನು ಗೆಲ್ಲಿಸ್ಬಿಟ್ರೆ ಒಟ್ನಲ್ಲಿ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಇವರಿಬ್ಬರಲ್ಲಿ ಒಬ್ಬರು ಔಟ್ ಆಗ್ಬಿಟ್ರೆ ಸಿಕ್ಕಾಪಟ್ಟೆ ಮುಂಬೈ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇದ್ರೂ ಒಟ್ನಲ್ಲಿ ಇವರು ಒಂದು ಲೆವೆಲ್ಗೆ 7-8 ಜನ ಬ್ಯಾಟ್ಸ್ಮನ್ ಇದ್ದರೂ ಒಂಚೂರು ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಒಟ್ನಲ್ಲಿ ಮುಂಬೈಲಿ. ಮುಂಬೈ ಒಟ್ನಲ್ಲಿ ನಬ್ದೀರ್ ತನಕನೂ ಬ್ಯಾಟ್ಸ್ಮನ್ ಇದ್ರೂ ಒಟ್ನಲ್ಲಿ ಸ್ಟ್ಯಾಟರ್ ತನಕನೂ ಬ್ಯಾಟ್ಸ್ಮನ್ ಇದ್ರೂ ಒಟ್ನಲ್ಲಿ ಸಿಕ್ಕಾಬಟ್ಟೆ ಮುಂಬೈ ಎಂಡಲ್ಲಿ ಇದೆ. ಒಟ್ನಲ್ಲಿ GTಗೆ ಹೋಲ್ಸ್ಕೊಂಡ್ರೆ ಮುಂಬೈ ಬ್ಯಾಟಿಂಗಲ್ಲಾಗಲಿ ಆಲ್ರೌಂಡರ್ ಆಗಲಿ
ಬೌಲಿಂಗಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಇದ್ದಾರೆ ಅನ್ಬೋದು. ಮೇನು ಇಲ್ಲಿ ಜಸ್ಪ್ರೀತ್ ಬೂಮ್ರಾ, ಟ್ರೆಂಟ್ ಬೋಲ್ಟ್ ಒಂದೊಳ್ಳೆ ಫಾರ್ಮಿಗೆ ಬಂದ್ಬಿಟ್ರಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಬೋದು. ಮೇನು ಇಲ್ಲಿ ಸ್ಟಾರ್ಟ್ನರು ಒಂದೊಂದು ಮ್ಯಾಚ್ ಹೋದ ಮ್ಯಾಚ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಮಾಡಿದ್ರು, ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಹೊಡೆದ್ರು ಮ್ಯಾಚು. ಒಟ್ಟಿನಲ್ಲಿ ಇವ್ರು 5 ಜನ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಒಟ್ಟಿನಲ್ಲಿ ಮುಂಬೈ ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಸಿಕ್ಕಾಪಟ್ಟೆ ಖಡಕ್ ಆಗಿದೆ. ಫೀಲ್ಡಿಂಗ್ಗಳಲ್ಲಾಗಲಿ ಕ್ಯಾಚ್ಗಳಾಗಲಿ ಇವರು ಮಿಸ್ ಮಾಡಬಾರ್ದು, ಅದರಿಂದನೇ ಮ್ಯಾಚ್ ಸಿಕ್ಕಾಪಟ್ಟೆ ಟರ್ನ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ರೋಹಿತ್ ಶರ್ಮಾ ಈ ಸತಿ ಹೊಡೆಯೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್ ಯಾರು ಔಟ್ ಆಗಲಿ ಬಿಡಲಿ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇವರು ಟಾಸ್ ಗೆದ್ದುಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಮಿಸ್ ಆಗಿ ಮಿನಿಮಮ್ 200-230 ಹೊಡೆದ್ರೆ ಒಂದು ಸೈಡ್ ಮ್ಯಾಚ್ ಗುರು ಅಷ್ಟೇ. ಒಟ್ಟಿನಲ್ಲಿ ಜಿಟಿಗೆ ಅಂತ ಹೇಳ್ಕೊಳ್ಳೋ ಬ್ಯಾಟ್ಸ್ಮನ್ ಇಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ ಇವರಿಬ್ರು ಚೆನ್ನಾಗಿ ಕ್ಲಿಕ್ ಆಗದೆ ನೆಕ್ಸ್ಟ್ ಲೆವೆಲ್ ಮ್ಯಾಚ್ ಟರ್ನ್ ಓವರ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಹಾರ್ದಿಕ್ ಪಾಂಡ್ಯ ಅಟ್ಲೀಸ್ಟ್ 1-2 ಓವರ್ ಮಾಡಬೇಕು ಬೌಲಿಂಗ್ನ. ಬ್ಯಾಟಿಂಗಲ್ಲಿ ನೆಕ್ಸ್ಟ್ ಲೆವೆಲ್ ಆಡ್ತಿದ್ದಾರೆ. ಒಟ್ಟಿನಲ್ಲಿ ನಪ್ತೀವು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಲ್ಲಿ ಸ್ಟಾರ್ಟ್ನರು ಅಷ್ಟೇ, ಒಂದೊಂದ್ಸತಿ ಬ್ಯಾಟಿಂಗಲ್ಲಿ ಆಡ್ತಾರೆ, ಒಂದೊಂದ್ಸತಿ ಬೌಲಿಂಗಲ್ಲಿ ಆಡ್ತಾರೆ. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟು, ಜಸ್ಪ್ರೀತ್ ಬೂಮ್ರಾ ಒಟ್ಟಿನಲ್ಲಿ ಕ್ಲಿಕ್ ಆಗ್ಬಿಟ್ರೆ ಅಂತ ನೆಕ್ಸ್ಟ್ ಲೆವೆಲ್ ಇರ್ತದೆ. ಜಸ್ಪ್ರೀತ್ ಬೂಮ್ರಾ ಕ್ಲಿಕ್ ಆಗ್ತಾರೆ ಎಲ್ಲ ಮ್ಯಾಚಲ್ಲೂ. ಒಟ್ಟಿನಲ್ಲಿ ಟ್ರೆಂಟ್ ಬೋಲ್ಟು ಒಂದೊಂದು ಮ್ಯಾಚಲ್ಲಿ ಸಿಕ್ಕಾಬಿಟ್ಟೆ ರನ್ನ ಹೊಡಿಸ್ಕೊಳ್ಳೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ GT ಮುಂಬೈ ಹೋಲ್ಸ್ಕೊಂಡಾಗ ಮುಂಬೈ ಅವರು ಸಿಕ್ಕಾಬಿಟ್ಟೆ ತುಂಬ ಬೆಟರಾಗಿ ಕಾಣ್ತಿದ್ದಾರೆ ಅನ್ಬೋದು, ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ. ಒಟ್ಟಿನಲ್ಲಿ ಮುಂಬೈ ಓಪನಿಂಗ್ ಸ್ಟಾರ್ಟು ಸಿಕ್ಕಾಬಿಟ್ಟೆ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ಓಪನಿಂಗ್ ತುಂಬ ಚೆನ್ನಾಗಿ ಬಂದ್ಬಿಟ್ರೆ ಮುಂಬೈಗೆಲ್ಲ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಬೌಲಿಂಗಲ್ಲಿ ಬ್ಯಾಟಿಂಗಲ್ಲಾಗಲಿ ಮುಂಬೈ ಅವರು ಸಿಕ್ಕಾಬಿಟ್ಟೆ ಖಡಕ್ಕಾಗಿದೆ. ಒಟ್ಟಿನಲ್ಲಿ ಮುಂಬೈ ಟೀಮಲ್ಲಿ ಇಷ್ಟು ಮುಂಬೈ ವರ್ಸಸ್ GT ಸ್ಟಾರ್ಟ್ ನೋಡೋದಾದರೆ ಒಟ್ಟಿನಲ್ಲಿ ಮುಂಬೈ ಅವರು 7 ಮ್ಯಾಚಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ 5 ಮ್ಯಾಚ್ ಗೆದ್ದವ್ರೆ, GT ಅವರು 2 ಮ್ಯಾಚ್ ಗೆದ್ದವ್ರೆ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಆಟ ಆಡೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರಿ ಇಲ್ಲಿ ನೋ ರಿಸಲ್ಟ್ ಆಗಿಲ್ಲ. 5 ಮ್ಯಾಚು GT ಅವರು ಸೋತಿದ್ರೆ, 2 ಮ್ಯಾಚು ಮುಂಬೈ ಅವರು ಸೋತವ್ರೆ. ಒಟ್ಟಿನಲ್ಲಿ ಲೋ ಸ್ಕೋರ್ ಬಂದ್ಬಿಟ್ಟು 152, ಹೈ ಸ್ಕೋರ್ ಬಂದ್ಬಿಟ್ಟು 133 ಆಗಿದೆ. ಒಟ್ಟಿನಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಟಾಸ್ ಗೆದ್ದರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಇಲ್ಲಿ GT ಹೋಮ್ ಗ್ರೌಂಡ್ ಅಂದಾಗ GT ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇದೆ. ಯಾಕೆಂದರೆ GT ಹೋಮ್ ಗ್ರೌಂಡಲ್ಲಿ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಗೆದ್ಕೊ ಬರ್ತಿದ್ದಾರೆ. ಒಟ್ಟಿನಲ್ಲಿ ಈ ಮ್ಯಾಚ್ನ ಯಾರೋ ಒಬ್ಬರು ಸೋತರು, ಒಟ್ಟಿನಲ್ಲಿ ಡೈರೆಕ್ಟ್ ಎಲಿಮಿನೇಟರ್ ಮನೆಗೆ ಹೋಗೋದೇ ಅಷ್ಟೇ ಹೊರತು ಏನು ಚಾನ್ಸ್ ಇರೋಲ್ಲ. ಒಟ್ಟಿನಲ್ಲಿ GT ವರ್ಸಸ್ ಮುಂಬೈ ಅಂತ ನನ್ನ ಪ್ರಕಾರ GT ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಡೌಟು. ಒಟ್ಟಿನಲ್ಲಿ 99% GT ಗೆಲ್ಲೋದು ಡೌಟ್ ಅನ್ಬೋದು. 100% ಮುಂಬೈ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮುಂಬೈಗೆ 5 ಸತಿ ಕಪ್ನ ಬೇರೆ ಗೆದ್ದವ್ರು ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ. ಒಟ್ಟಿನಲ್ಲಿ GT ಅವರು 1 ಸತಿ ಫೈನಲ್ಗೆ ಬಂದು ಸೋತಿದೆ, 1 ಸತಿ ಕಪ್ನ ಗೆದ್ದವ್ರೆ. ಒಟ್ಟಿನಲ್ಲಿ ಇಬ್ರಿಗೂ ಒಟ್ಟಿನಲ್ಲಿ ಹೋಲ್ಸ್ಕೊಂಡ್ರೆ ಮುಂಬೈ ತೀರಾ ಐ ಟಾಪಲ್ಲಿ ಇದ್ದಾರೆ. ಒಟ್ಟಿನಲ್ಲಿ ಬೌಲಿಂಗಲ್ಲಾಗಲಿ ಟೀಮ್ ಪಾಸಿಟಿವ್ ಆಗಿ ತುಂಬ ಪಾಸಿಟಿವ್ ಆಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ಅವರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ. GT ವರ್ಸಸ್ ಮುಂಬೈಲಿ ಎಲಿಮಿನೇಟರಲ್ಲಿ ಮುಂಬೈ ಗೆಲ್ಲೋ ಚಾನ್ಸ್ ಇದೆ. ಹೋಮ್ ಗ್ರೌಂಡ್ ಆದರೂ GTಗೆ ಏನೋ ಅಂತ ಹೇಳ್ಕೊಳ್ಳೋ ಅಡ್ವಾಂಟೇಜ್ ಇದ್ದರೂ ಒಟ್ಟಿನಲ್ಲಿ ಮುಂಬೈ ಅವ್ರಿಗೆಲ್ಲ ಚಾನ್ಸ್ ಸಿಕ್ಕಾಬಿಟ್ಟಿದೆ. GT ವರ್ಸಸ್ ಮುಂಬೈ ಗೆಲ್ತಾರೆ ಅಂತ ಹೇಳ್ತಿದ್ದೀನಿ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರ ಗುರು, ಬೇಗ 1000 ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.